ಸಾವಿತ್ರಿ ಮದ್ವೆ ಭಾವನ್ ಜೊತೆನೇ ನಡಿಬೇಕು ಅಂತ ಮುಂಚೆನೇ ಡಿಸೈಡ್ ಮಾಡಿರ್ಬೋದಲ್ವಾ? ಸುಮಿತ್ರಾ ಹೊಟ್ಟೆಲಿ ಗಂಡ್ಮಗು ಬೆಳೀತಾ ಇದೆ ಅಂತ ನೀನ್ ತುಂಬಾ ಖುಷಿಯಾಗಿದ್ದೆ. ಆದ್ರೆ ಒಂದ್ ವಿಚಾರ ಯೋಚನೆ ಮಾಡು, ನಾಳೆ ಸಾವಿತ್ರಿ ಹೊಟ್ಟೆಲಿ ಭಾವನ್ ಮಗು ಬೆಳೀತಾ ಇದೆ ಅಂತ ಗೊತ್ತಾದ್ರೆ ನಿನ್ ಪರಿಸ್ಥಿತಿ ಏನು? ಅಪ್ಪನ ಜೊತೆ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀಮ್ಮ. ನಿಮ್ ಜೊತೆ ಮಾತಾಡ್ಲಿಕ್ಕೆ ಬೇರೆ ಯಾರೋ ಬಂದಿದಾರಲ್ಲಪ್ಪ. ಆದ್ರೆ ನನಗೆ ನನ್ನ ಮಗಳು ಬೇಕಮ್ಮ. ಆದ್ರೆ ನನಗ್ ಯಾರು ಬೇಡ. ಅಮೃತ, ಅದೇನಾಯ್ತು ಅಂತಂದ್ರೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೇಳಿಲ್ಲ. ನಡೆದಿದ್ ನಡೆದೋಯ್ತು. ಅದನ್ನ ಅರಗಿಸ್ಕೊಳಕ್ಕೆ ನನಗ್ ಸ್ವಲ್ಪ ಸಮಯ ಬೇಕು. ಏನಾದ್ರೂ ಬೇಕಿದ್ರೆ ಹೇಳ್ಕಳ್ಸಿ, ನಾನು ಅತ್ತೆ ರೂಮಲ್ಲಿ ಇರ್ತೀನಿ. ಅಂದ್ರೆ ಸಾವಿತ್ರಿ ಅಜ್ಜಿ ರೂಮಲ್ಲಿ ಇರ್ತಾಳ? ನಾನು ಸಾವಿತ್ರಿಗೆ ಬರೀ ತಾಳಿ ಕಟ್ಟಿದ್ದೀನಷ್ಟೇ. ಆದ್ರೆ ನಿಮ್ಮ ಅಮ್ಮನ ಕೊಟ್ಟಿರೋ ಸ್ಥಾನ ಈ ಜೀವನದಲ್ಲಿ ಬೇರೆ ಯಾರಿಗೂ ಕೊಡೋಕೆ ಸಾಧ್ಯ ಇಲ್ಲ. ನಂಗೆ ಗೊತ್ತು ನಡೆದಿದ್ರಲ್ಲಿ ನಿಂದೇನು ತಪ್ಪಿಲ್ಲ ಅಂತ. ಆದ್ರೆ ನಡೆದಿರೋದನ್ನ ನನಗೆ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ನಿನ್ನ ಮೊದ್ಲಿನ ತರಾನು ನೋಡಕ್ ಆಗ್ತಾ ಇಲ್ಲ. ಆದ್ರೆ ಈಗಿನ ಪರಿಸ್ಥಿತಿನೂ ನನಗೆ ಒಪ್ಕೊಳಕ್ ಆಗ್ತಾ ಇಲ್ಲ. ನನ್ಗೆ ಅರ್ಥ ಆಗುತ್ತೆ ಅಮೃತಕ್ಕ. ನನಗೆ ಗೊತ್ತು ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ ಅಂತ. ಆದ್ರೆ ನನ್ ಪ್ರಾಬ್ಲಮ್ ಏನು ಗೊತ್ತಾ? ನಮ್ಮಮ್ಮನ ಸ್ಥಾನದಲ್ಲಿ ಬೇರೆ ಯಾರನ್ನೂ ಕಲ್ಪಿಸ್ಕೊಳಕ್ ನನ್ನ ಕೈಯಿಂದ ಸಾಧ್ಯ ಇಲ್ಲ ಸಾವಿತ್ರಿ. ಇಲ್ಲಿ ಏನು ಸರಿ ಹೋಗ್ತಾ ಇಲ್ಲ. ಹಾಗಂತ ಎಷ್ಟು ದಿನ ನಾವಿಬ್ರು ಮುಖ ತಿರುಗಿಸ್ಕೊಂಡು ಓಡಾಡೋದು? ನಮ್ಮಿಬ್ರ ಮಧ್ಯೆ ಮನಸ್ತಾಪ ಬೇಡ. ಇನ್ ಮುಂದೆ ನಾವಿಬ್ರು ಫ್ರೆಂಡ್ಸ್ ಆಗಿರೋಣ. ನಮಸ್ಕಾರ ಮೇಡಮ್. ನಾನು ಸುದ್ದಿ ಕರ್ನಾಟಕ ಪತ್ರಿಕೆ ಕಡೆಯಿಂದ ಬಂದಿದ್ದೀನಿ. ನಿಮ್ಮ ಜೊತೆ ಮದುವೆ ಫಿಕ್ಸ್ ಆಗಿರೋ ಹುಡುಗ ಮದುವೆ ದಿನನೇ ಬರ್ಲಿಲ್ವಂತೆ, ಹೌದಾ? ಹೌದು. ನಿಮ್ಗೆ ಅವ್ರಿಗೆ ಮೊದಲೇ ಲವ್ ಇತ್ತು ಅಂತ ಕೇಳಿದ್ವಿ, ಹೌದಾ? ಇಲ್ಲ, ಹಾಗೇನೂ ಇಲ್ಲ. ಅದು ಅತ್ತೆಯವರೇ. ಹೇಳಿ ಅತ್ತೆಯವರೇ, ಹೇಳಿ. ಏನಿಲ್ಲ, ನರಸಿಂಹರಾವ್ ಅವ್ರನ್ನ ಮದುವೆ ಮಾಡ್ಕೊಳ್ಳೋದು ನಿಮ್ಗೆ ಒಪ್ಪಿಗೆ ಇತ್ತಾ? ಯಾರು ನಿಮ್ಗೆ ಒಳಬಿಟ್ಟಿದ್ದು? ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಖಾಸಗಿ ಬದುಕಿನ ಬಗ್ಗೆ ವಿಚಾರಿಸೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು? ನಡೀರಿ ಇಲ್ಲಿಂದ. ಏನೋ ವಿಷಯನ ಮುಚ್ಚಿಕ್ತಿದ್ದೀರಾ, ಅದಕ್ಕೆ ನನ್ನ ಮಾತಾಡಕ್ ಬಿಡ್ತಾ ಇಲ್ಲ. ವಿಷಯನೂ ಇಲ್ಲ, ಏನೂ ಇಲ್ಲ, ಹೋಗ್ತಾ ಇರ್ರಿ. ನಿಮ್ಗೆ ಒಂದು ಸಣ್ಣ ವಿಷಯನೂ ಅರ್ಥ ಆಗಲ್ವಾ? ರಾಣಿ, ಅವಳ ಹತ್ರ ಹಾಗೆಲ್ಲ ಮಾತಾಡಬೇಡ. ಅವಳು ಈ ಮನೆ ಹಿರಿ ಸೊಸೆ. ನನಗೆ ಗೊತ್ತಾಗ್ಲಿಲ್ಲ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಅದ್ಯಾರೋ ಪತ್ರಿಕೆಯವ್ರು ಬಂದ್ರಂತೆ, ಏನೋ ಪ್ರಶ್ನೆ ಕೇಳಬೇಕು ಅಂದ್ರಂತೆ. ಇವಳು ಉಬ್ಬ ಹೋಗ್ಬಿಟ್ಟಿದ್ದಾಳೆ. ಅವನೇನು ಕೇಳಿದ್ನೋ ಇವಳೇನು ಹೇಳಿದ್ಲೋ ಅಷ್ಟರಲ್ಲಿ ನಾಣಿ ಬಂದಿದ್ದಕ್ಕೆ ಎಲ್ಲ ಸರಿ ಹೋಯ್ತು. ಇವಳಿಗೆ ಯಾರ ಹತ್ರ ಏನು ಮಾತಾಡ್ಬೇಕನ್ನೋ ಕನಿಷ್ಠ ಜ್ಞಾನ ಕೂಡ ಇಲ್ಲ. ಎಲ್ಲ ಸರಿ ಹೋಗುತ್ತೆ ಬಿಡು. ಪಾಪ ಹೊಸದಲ್ವಾ ಇವಳಿಗೆ, ಹೇಳ್ಕೊಟ್ರೆ ಕಲಿತಾಳೆ. ಇವಳು ಕೆಲ್ಸಕ್ಕೆ ಹೋಗಿ ನಾನು ಸಮಸ್ಯೆಗೆ ಸಿಗಾಕೊಳಕ್ಕಾಗಲ್ಲ. ಇವಳು ನನ್ನ ಜೊತೆ ಎಲ್ಲೂ ಬರೋ ಹಾಗಿಲ್ಲ. ಅಲ್ಲಿ ಯಾರೋ ಏನೋ ಕೇಳೋದು, ಇವಳೇನೋ ಹೇಳೋದು, ಅದೆಲ್ಲ ಬೇಡ ಅತ್ತೆ. ನೀನು ಅತ್ತೆ ಸೆರಗೊಳಗೆ ಸೇರ್ಕೊಂಡ್ಬಿಡು. ಚೆನ್ನಾಗಿ ವಿಷಯ ತಿಳ್ಕೊ. ರಾಮಾಯಣ ಮಹಾಭಾರತ ಓದು. ಚೆನ್ನಾಗಿ ತಿನ್ನು, ಸುತ್ತಾಡು. ನನ್ನ ಹಿಂದೆ ಬರೋ ಅಗತ್ಯ ಇಲ್ಲ, ಗೊತ್ತಾಯ್ತಾ?